ಎಲ್ಲರಿಗೂ ನಮಸ್ಕಾರ. ಮುಂಬರುವ 2024ರ ಲೋಕಸಭೆ ಚುನಾವಣೆಯ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿತಾ ಇದ್ದೀನಿ. ಹಾಗೂ ಇವತ್ತು ಜನರಿಗೆ ನಾ ಒಂದು ಸಂದೇಶ ಕೊಡ್ತೀನಿ ಅಂದ್ರೆ, ಇವತ್ತು ಧಾರವಾಡ ಜಿಲ್ಲಾದ್ಯಂತ ಸಂಸದರ ಏನು 4 ಬಾರಿ ತಾವು ಆಯ್ಕೆ ಮಾಡಿದ್ದೀರಿ, ಅವರು ಯಾವುದೇ ಕೆಲಸ ಹೇಳ್ಕೋಂಥ ಕೆಲಸ ಮಾಡಿಲ್ಲ. ಇವತ್ತು ಜನಸಾಮಾನ್ಯ ತಾವು ನೋಡ್ತಾ ಇದ್ದೀರಿ, ಇವತ್ತು ಯಾವುದೂ ಉದ್ಯೋಗ ಇಲ್ಲ, ಸರಿಯಾದ ರೋಡ್ಗಳಿಲ್ಲ, ಮತ್ತು ಮೂಲಭೂತ ಸೌಕರ್ಯ ವಂಚಿತರಾಗ್ಯಾರ. ಮತ್ತು ಇವತ್ತು ಯಾವುದೂ ನೀವು ಹುಬ್ಬಳ್ಳಿ ಧಾರವಾಡದೊಳಗೆ ಎಲ್ಲಿ ವಾರ್ಡ್ ಹೋಗ್ರಿ, ತಾಲೂಕು ಮಟ್ಟಕ್ಕೆ ಹೋಗ್ರಿ, ಹೇಳುವಂಥ ತಕ್ಕ ಕೆಲಸ ಆಗಿಲ್ಲ. ಹಾಗಾಗಿ ಇವರು ವಿಫಲಗಂತ ಇಷ್ಟಪಡ್ತೀನಿ. ನನ್ನ ದೈವ ಉದ್ದೇಶಗಳಂದ್ರೆ ಜನಸಾಮಾನ್ಯರ ಸರ್ಕಾರಿ ಬರುವಂಥ ಯೋಜನೆಗಳು ಜನರ ತಲುಪಿಸಲಿಕ್ಕೆ ನಾನು ರಾಜಕೀಯ ಮಾಡ್ತಾ ಇರ್ತೀನಿ. ಯಾಕಂದರೆ ಇವತ್ತು ನೋಡ್ತಿರ್ಬೋದು, ಇವತ್ತು ಕಾಂಗ್ರೆಸ್ ಹಾಗೂ BJP ನಾಯಕರು ಚುನಾವಣೆ ಇದ್ದಾಗ ಮಾತ್ರ ಒಂದು ತಿಂಗಳ ರಾತ್ರಿಯಾಗಲಿ ಅಡ್ಡಾಡ್ತಾರೆ. ಅಕಸ್ಮಾತ್ ಇವ್ರು ಗೆದ್ರಂದ್ರೆ ಜನರ ಕೈಗೆ ಸಿಗಂಗಿಲ್ಲ, ತಮ್ಮ ವೈಯಕ್ತಿಕ ಕೆಲಸದಲ್ಲಿ ಬಿಜಿ ಬಿಡ್ತಾರೆ. ಇವತ್ತು ಅವ್ರ ಕ್ಷೇತ್ರ ನೋಡ್ರಿ, ಇವತ್ತು ಧಾರವಾಡ ಜಿಲ್ಲಾ ಕ್ಷೇತ್ರ ಬೇರೆ ಕ್ಷೇತ್ರ ಜನರು ಬಂದ್ರೆ ನಕ್ ಹೋಗ್ತಾರೆ. ನಾಯಕವಾಡಿ ರಾಜಕಾರಣ ಬಂದಿದ್ದು ದುಡ್ಡಿನ ಆಸೆಗಲ್ಲ, ಅಧಿಕಾರ ಆಸೆಗಲ್ಲ, ಜನಸಾಮಾನ್ಯರ ಧ್ವನಿಯಾಗಿ ಜನರ ಸೇವೆ ಮಾಡ್ಲಿಕ್ಕೆ ರಾಜಕೀಯ ಬಂದೀನಿ. ನನಗೆ ದೇವರ ಸಾಮಾನ್ಯ ಬಡ ಕುಟುಂಬದಿಂದ ನಾ ಬಂದೀನಿ ರೀ. ಜನರು ಇವತ್ತು ಕಷ್ಟ ನೋಡಾಕತ್ತೀನಿ ರೀ. ಜನರ ಕಷ್ಟ ಬಗೆಹರಿಸ್ಲಿ ಅಂತ ನಾನು ರಾಜಕಾರಣ ಮಾಡಾಕತ್ತೀನಿ. ಇಲ್ಲಾಂದ್ರೆ 4 ಚುನಾವಣೆ ಮಾಡಿದ್ಮೇಲೆ 4 ಚುನಾವಣೆ ಮಾಡಿದ್ಮ್ಯಾಗ ನಾ ಇಷ್ಟು 4 ಚುನಾವಣೆ ಎದುರಿಸಿದ್ದಿಲ್ಲ, ಒಂದೇ ಚುನಾವಣೆ ಮಾಡಿ ಮನೆಗೆ ಕುದುರ್ತಿದ್ದೆ. ಇವತ್ತು 4 ಚುನಾವಣೆ ಸೋತರು ಜನರ ಜೊತೆ 24/7 ಇದೀನಿ ಸರ್. ಜನಸಾಮಾನ್ಯ ಧ್ವನಿಯಾಗ ಕೆಲಸ ಮಾಡಾಕತ್ತೀನಿ. ಇವತ್ತು ಅಧಿಕಾರ ಇರಲಿ ಇರದೇ ಇರಲಿ, ನನ್ನ ಸೇವೆ ನಿರಂತರ ನಾನು ಮಾಡ್ಕೊತಿರ್ತೀನಿ. ಜನರಿಗೆ ನಾನು ಹೇಳಿದೆ ಅಂದ್ರೆ, ಅಧಿಕಾರ ಬಂತಂದ್ರೆ ನಾನು ಡಿಸಿಷನ್ ತೊಗೊಂಡು ಕೆಲಸ ಮಾಡ್ಬೋದು. ಅಧಿಕಾರ ಇಲ್ಲ ಅಂತಂದ್ರೆ ನಾನು ಮನವಿ ಕೊಟ್ಟು ಹೋರಾಟ ಮುಖಾಂತರ ಮಾಡಬೇಕು. ಅದು ಜನರ ಮೇಲೆ ತೀರ್ಮಾನ ಬಿಡ್ತೀನಿ ಸರ್. ಮೊದಲನೇದಾಗಿ ಹೇಳ್ತೀನಿ, ನನ್ನ ಫಸ್ಟ್ ಎಜುಕೇಷನ್ ಸರ್. ಎಜುಕೇಷನ್ ನಾನು ಮದ್ದು ಕೊಡ್ತೀನಿ. ಇವತ್ತು ಗೌರ್ಮೆಂಟ್ ಸೊಲಗಿ ತಾವು ನೋಡ್ತಿರ್ಬೋದು ಸರ್, ನೋಡೋಕ್ಕಾಗಿಲ್ಲ ಅಂಥ ಪರಿಸ್ಥಿತಿ ಐತಿ. ಸರಿಯಾದ ಟೀಚರ್ಸ್ ಇಲ್ಲ, ಸರಿಯಾದ ಕಟ್ಟಡ ಬಿಲ್ಡಿಂಗ್ ಇಲ್ಲ. ಈಗೇನಾಗ್ಬಿಡೋ ಸರ್, ಹೀಗಾಗಿ ಪ್ರೈವೇಟ್ ಸ್ಕೂಲ್ ಇವತ್ತು ಭಾಳ ಆಗ್ಯಾವ. ಗೌರ್ಮೆಂಟ್ ಸ್ಕೂಲಿಗೆ ಜನರು ಬರಾಕತ್ತಿಲ್ಲ. ಮೊದಲನೇ ಅಧ್ಯಕ್ಷ ಯಾಕೆ ಕೊಡಾಯ್ತು ಅಂದ್ರೆ, ಒಂದು ನಂದು ಫಸ್ಟ್ ಇದೆ ಎಜುಕೇಷನ್ ಸರ್. ನಾನಿಲ್ಲಿ ಡಿಜಿಟಲ್ ಆಗಿ ಮಾಡ್ತೀನಿ. ಇವತ್ತೇನು ಪ್ರೈವೇಟ್ ಸ್ಕೂಲ್ ಒಳಗೆ ಫೆಸಿಲಿಟಿ ಕೊಡ್ತಾರಲ್ಲ, ಅದರಿಗಿಂತ ಜಾಸ್ತಿ ಫೆಸಿಲಿಟಿ ನಾನು ಗೌರ್ಮೆಂಟ್ ಮಾಡಿಸ್ತೀನಿ. ಅವಾಗ ಏನು ಮಾಡ್ತಾರೆ ಸರ್, ಪ್ರೈವೇಟ್ ಸ್ಕೂಲ್ದವರು ಅಲ್ಲಿ ಇದು ಮಾಡ್ಕೊಂಡು ಈ ನಮ್ಮ ಗೌರ್ಮೆಂಟ್ ಸ್ಕೂಲಿಗೆ ಹಚ್ತಾರೆ. ಅದು ನಮ್ಮ ಸಂಸದರು ಮಾಡಿಲ್ಲ, ಅಂಥ ಕೆಲಸ ಮಾಡೋಂಗಿಲ್ಲ. ಸುಮ್ಮನೆ ಓದೆ, ಬಣ್ಣ ಹಚ್ಚಿದೆ, ಪೇಂಟ್ ಹಚ್ಚಿದೆ, ಅದು ಅಲ್ಲ. ಇವತ್ತು ಮಹಿಳಾ ಸಬಲೀಕರಣ, ಇವತ್ತು ಮಹಿಳೆಯರಿಗೆ ಏನಾಗಿದೆ ಸರ್, ವಿಶೇಷವಾದ ಸರ್ಕಾರಿ ಯೋಜನೆಗಳು ಯಾವುದೂ ಸಿಗ್ತಾ ಇಲ್ಲ. ಇವತ್ತು ನೋಡ್ರಿ, ಆ ವಿಧವಾ ಅಂತ ಸರ್ 6 ತಿಂಗಳು ಬಂದಿಲ್ಲ, ಪೆನ್ಷನ್ ಅಂತಾರೆ 1 ವರ್ಷದ ಬಂದಿಲ್ಲ. ಹಾಗಾಗಿ ಸರ್ ನಾ ಏನು ಮಾಡ್ತೀನಿ ಅಂದ್ರೆ, ಮಹಿಳಾ ಸಬಲೀಕರಣ ಮಾಡ್ತೀನಿ. ಮಹಿಳೆಯರಿಗಾಗಿ ವಿಶೇಷ ಒಂದು ಇಂಡಸ್ಟ್ರಿ ತರ್ತೀನಿ, ಜಾಬ್. ಮತ್ತು ಅವ್ರಿಗೆ ಏನಂತಲ್ಲ, ವಿಶೇಷ ಅವ್ರಿಗೊಂದು ಅನುದಾನ ಸ್ಕೀಮ್ ಕೊಡ್ತೀವಿ ಸರ್. ಮತ್ತು ಲೋಕಸಭಾ ಸದಸ್ಯರು ವಿಫಲ ಯಾಕೆ ಅಂದ್ರೆ, ಬರೀ ಇವರು BJP ದುರಿ ಹೇಳ್ತಾರೆ, ನಾವು ಇಷ್ಟು ಉದ್ಯೋಗ ಕೊಟ್ವಿ, 2 ಕೋಟಿ ಉದ್ಯೋಗ ಕೊಟ್ರಿ, ನಿಮ್ಮ ಯೋಗ್ಯತೆಗೆ ಧಾರವಾಡ ಜಿಲ್ಲಾದ ಒಂದ್ರಿ ಕಂಪ್ನಿ ತಂದಿರಿ ನೀವು, ಯಾವ ಇದಕ್ಕೆ ಮಾತಾಡ್ತೀರಿ ನೀವು? ಒಂದು ಇಂಡಸ್ಟ್ರಿ ತಂದಿ ಸರ. ಮತ್ತು ನನ್ನ ಮೊದಲೇ ಅದಿದ್ದೆ ಸರ, ನಾನು ಏನು ಮಾಡ್ತೀನಿ ಸರ್, ಇಂಡಸ್ಟ್ರಿ ತಂದಿಸಿರಲಿ, ಸಾಫ್ಟ್ವೇರ್ ದೊಡ್ಡ ಕಂಪ್ನಿಗೆ ಕೊಟ್ಟು ಮಾತಾಡ್ಕೊಂಡು ಧಾರವಾಡ ಜಿಲ್ಲಾದೊಳಗೆ ದೊಡ್ಡ ಇಂಡಸ್ಟ್ರಿ ತರ್ತೀನಿ, ಸಾಫ್ಟ್ವೇರ್ ಕಂಪ್ನಿ ತರ್ತೀನಿ. ಯುವಕರು ಏನಿದ್ದಲ್ಲ ಇಲ್ಲಿ ಕಲಿತ ಮ್ಯಾಗ ಸರ್, ಅವ್ರು ಇಲ್ಲೇ ಜಾಬ್ ಮಾಡ್ಬೇಕು ಅಂತ ಕೆಲಸ ಮಾಡಿ ಸರ್. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಸರ್, ಇವತ್ತೇನು BRDS ಯೋಜನೆ ಐತಲ್ರಿ, ಅಕಸ್ಮಾತ್ ನನ್ನ ಜನರ ಅಧಿಕಾರ ಕೊಟ್ಟರೆ ಆ BRDS ಐತಲ್ರಿ, ಅದನ್ನ ಕೆಲಸ ಮಾಡ್ತೀನಿ ಸರ್. ಇಮಿಡಿಯೇಟ್ ಮೆಟ್ರೋ ಟ್ರೈನ್ ಅಥವಾ ಫ್ಲೈಓವರ್ ಕೆಲಸ ಮಾಡ್ತೀನಿ. ಯಾಕಂದ್ರೆ ಅದು ಜನರಿಗೆ ಉಪಯೋಗಕ್ಕಿಂತ ಜನರಿಗೆ ದುರುಪಯೋಗ ಭಾಳ ಇರೋದು. ಅದರ ಸಲುವಾಗಿ ಸರ್ ಎಷ್ಟೋ ಜನರು ಸತ್ತಾರ ಸರ್. ಮತ್ತು ಮಳೆ ಬಂದರೆ ಸ್ವಿಮ್ಮಿಂಗ್ ಪೂಲ್ ಆಗ್ತಿದ್ರದು. ಮಳೆ ಬಂದ್ರೆ ಸರ್ BRDS ಸ್ವಿಮ್ಮಿಂಗ್ ಪೂಲ್ ಆಗ್ತೈತೆ. ಅಷ್ಟು ನಾಲೆಜ್ ಇತ್ತು ನಮ್ಮ ಜನಪದರಿಗೆ, ಅಷ್ಟು ನಾಲೆಜ್ ಇಲ್ಲ ಇವಾಗ. ಮತ್ತು ಇವತ್ತೇನಾಗಿದೆ ಸರ್, ಮೆಡಿಕಲ್ ಇವತ್ತೇನಾಗ್ತದೆ, ಸಾಮಾನ್ಯ ಒಂದು ಬಡ ಕುಟುಂಬಕ್ಕೆ ಅಕಸ್ಮಾತ್ ಅವ್ಗೆ ಆರೋಗ್ಯಕ್ಕೆ ಏನೋ ತೊಂದರೆ ಆತಂದ್ರೆ 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಖರ್ಚು ಮಾಡೋಕ್ಕಾಗಿಲ್ಲ. ಹಾಗಾಗಿ ನಾ ಏನು ಮಾಡ್ತೀನಿ ಸರ್, ಇವತ್ತೇನು ಮೆಡಿಕಲ್ ಹಾಸ್ಪಿಟ್ಲ್ ಇದಾವೆ, ಸರ್ಕಾರಿ ಹಾಸ್ಪಿಟ್ಲ್ ಅದಲ್ಲ, ಅವು ಸ್ವಲ್ಪ ಏನದಾವ ಅಷ್ಟು ಸರಿಯಾದ ರೀತಿ ಕೆಲಸ ಆಗತ್ತಿಲ್ಲ. ಯಾಕಂದ್ರೆ ನಂದೇ ಎಷ್ಟು ಊರಲ್ಲಿ ಹೇಳ್ತೀನಿ, KMC ಒಳಗೆ ಹೆಂಗೆ ಸರ್ ಪರಿಸ್ಥಿತಿ ಅಂದ್ರೆ, ಇನ್ಫ್ಲೂಯೆನ್ಸ್ ಮಾಡಿದ್ರೆ ಅಷ್ಟು ಇನ್ಫ್ಲೂಯೆನ್ಸ್ ಹಚ್ಚಿದ್ರೆ ಮಾತ್ರ ಅಲ್ಲಿ ಕೆಲಸ ಆಗ್ತೈತೆ ರೀ. ಅದು ಅಲ್ಲದ್ರೆ, ಯಾಕೆ ನಾನು 1000 ಬಾಯಲ್ಲಿ ಫೋನ್ ಮಾಡೀನಿ ರೀ, ಎಷ್ಟೋ ಮಂದಿ ಫೋನ್ ಮಾಡ್ತಾರೆ. ನಾವು ಫೋನ್ ಮಾಡಿದ್ರೆ ಹತ್ರ ಮಾತ್ರ ಅಲ್ಲಿ ಕೆಲಸ ಆಗ್ತೈತಿ. ಮುಂದಿನ ದಿನದೊಳಗೆ ನಾನು ಮೆಡಿಕಲ್ ಒಳಗೆ ಸರ್, ಈಗೇನು ಇವತ್ತು ಪ್ರೈವೇಟ್ ಹಾಸ್ಪಿಟ್ಲ್ ಅದಾವೆ ಸರ್, ಭಾಳ ಇಂಪ್ರೂವ್ಮೆಂಟ್ ಆಗ್ಯಾವ. ಅದು ಸರ್ಕಾರಿ ಇದ್ರೊಳಗೆ ಒಂದು ಕಡೆ ಆ ಮಷಿನ್ ಇರೋಂಗಿಲ್ಲ, ಮತ್ತು ಡಾಕ್ಟರ್ಸ್ ಇರೋಂಗಿಲ್ಲ ಅಂತಾರೆ. ಮುಂದಿನ ದಿನದೊಳಗೆ ಮೆಡಿಕಲ್ ಏನೈತೋ ಸರ್, ನಾವು ಫ್ರೀ ಮಾಡೋವಂಥ ಕೆಲಸ ಮಾಡ್ತೀನಿ ಸರ್.
ಇವತ್ತು ಪ್ರೈವೇಟ್ ಹಾಸ್ಪಿಟ್ಲ್ ಒಳಗೆ ಏನು ಫೆಸಿಲಿಟಿ ಅದಾವಲ್ಲ ರೀ ಅದರಿಂದ ಜಾಸ್ತಿ ಫೆಸಿಲಿಟಿ ನಾನು ಗೌರ್ಮೆಂಟ್ ಹೋಗ್ಬೋದು. ಧಾರವಾಡ ಜಿಲ್ಲಾದ್ಯಂತ ದಿನಕ್ಕೆ ನಾನು ಸುಮ್ಮನೆ ಸಾವಿರಾರು ಫೋನ್ ಬರತ್ತವ ಸರ್. ಬರೀ ನಂದು ಸಿಂಬಲ್ ನೋಡ್ಕೊಂಡು ಸರ್ ರಾಜು ನಾಯ್ಕೋಡಿ ತಾವು ಅಂತಂದು ಅವರ ಕ್ಷೇತ್ರದ ಜನರು ಕರೆದು ನನಗೆ ಯಾಕಂತ ಇಲ್ಲ ಸರ್ ನಿಮ್ಮಂಥವ್ರು ಬೇಕು, ನಾವು ನಿಮ್ಗೆ ಈ ಸರಿ ಬೆಂಬಲ ಕೊಡ್ತೀವಿ ಅಂತಂದು ಇವತ್ತು ಕುಂದಗೋಳು, ಕಲಗಡ್ಗಿ, ಧಾರವಾಡ ಗ್ರಾಮೀಣ, ಹಳ್ಳಾವರದಿಂದ ನಾ ಅಲ್ಲಿ ಹೋಗುವಂಥ ಬಿಫೋರ್ ಸರ್ ಅವ್ರನ್ನ ಫೋನ್ ಮಾಡಕತ್ತಾರೆ. ಸರ್ ನಿಮ್ಮಂಥ ಯುವಕರಿದ್ದೀರಿ ಮತ್ತು ಜನಸಾಮಾನ್ಯ ಧ್ವನಿಯಾಗಿ ತಾವು ಕೆಲಸ ಮಾಡಕತ್ತೀರಿ, ನಿಮ್ಮಂಥವ್ರು ನಮ್ಗೆ ಬೇಕಂತ ಹೇಳ್ತಾರೆ ಸರ್. ನಾವು ಅವ್ರು ಒಂದೇ ಮಾತಾಡ್ತೀರಿ, 20 ವರ್ಷ ಅನುಭವಿಸಿರಿ, ಮತ್ತೇನು ತಪ್ಪು ಮಾಡಿದಿರಿ ಮತ್ತೆ ಅನುಭವಿಸ್ತೀರಿ. ತಪ್ಪು ನನ್ನದಕ್ಕೆ ನಾವು ಒಂದೇ ಹೇಳ್ತಾ ಇದ್ದೀನಿ, ಈ ಚುನಾವಣೆಯೊಳಗೆ ಈ ಸದ್ಯನ ಗೆದ್ದರೆ ಇದು ರಾಜು ನಾಯ್ಕೋಡಿ ಗೆಲುವಲ್ಲ. ಧಾರವಾಡ ಜಿಲ್ಲಾದೊಳಗೆ ಏನು ಜನರು ಇವತ್ತು ಕಷ್ಟಪಡಕತ್ತಲ್ಲ ಸರ್ ಅವ್ರ ಗೆಲುವು. ನಿಮ್ಮ ನಾಯಕನಾಗೆಲ್ಲ ಮುಂದೆ ನಿಮ್ಮ ಸೇವಕನಾಗಿನ ಕೆಲಸ ಮಾಡ್ತೀನಿ. ಏನಾಗ್ಬೇಡ ಸರ್, ಇವು ಕಾಂಗ್ರೆಸ್ BJPಗಳು ಬರೀ ಜಾತಿ ರಾಜಕಾರಣ ಮಾಡತ್ತಾರೆ. ಅಲ್ಪಸಂಖ್ಯಾತ ಉಳಿಸ್ಲಿಕ್ಕೆ ಕಾಂಗ್ರೆಸ್ ಮಾಡಕತ್ತಾರೆ, ಹಿಂದುತ್ವ ಮ್ಯಾಗ ಇವು ಹೊಡಕತ್ತಾರೆ. ಅಲ್ರಿ ನಿಮ್ಮದು ಇದರ ಟೈಮ್ ನಿಮ್ಮದು ಅಧಿಕಾರ ಇದ್ದಾಗ ಎಷ್ಟೋ ನಿಮ್ಮ ಪಕ್ಷದವರು ಕೊಲೆ ಆದ್ರೆ ಅವಾಗೇನು ಮಕ್ಕೊಂದಿದ್ದಾರೆ ತಾವು. ಈಗ ಕಾಂಗ್ರೆಸ್ ಗೋಟಿ ಇದ್ದಾಗ ಹೇಳ್ತಾರೆ ಇವ್ರು ನಾವು ಎನ್ಕೌಂಟ್ರ್ ಮಾಡ್ತಿಂತಾರೆ. ಮತ್ತು ಅವಾಗಿಂದ ಹಡಗಿತ್ತು ನಿಮಗೆ ಏನಾಗಿತ್ತು ಅಂದ್ರೆ ಜನರ ಜೊತೆ ಚಲ ಆಡಕತ್ತೀರಿ ನೀವು. ಯಾಕಂದ್ರೆ ಯಾವುದಕ್ಕೂ ಒಂದು ಅಂತ್ಯ ಇದ್ದೇ ಇರ್ತೈತಿ. ನಾ ಹೇಳುದು ನೀವೇ ಇಷ್ಟು ಕೆಲಸ ಮಾಡಿದ್ರೆ ನಾ ರಾಜಕಾರಣ ಬರ್ತಿದ್ದಿಲ್ಲ ರೀ. ನಾ ರಾಜು ನಾಯ್ಕೋಡಿಗೆ ರಾಜಕಾರಣ ಬಂದಿಲ್ಲ. ರಾಜು ನಾಯ್ಕೋಡಿ ಜನಸೇವೆ ಮೆಚ್ಚ ರಾಜು ನಾಯ್ಕೋಡಿಗೆ ಜನರ ಒತ್ತಾಯದ ಮೇಲೆ ರಾಜಕಾರಣ ತಂದಾರೆ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಮತ್ತು BJP ನಾಯಕರು ಈಗ ಹಿಂಗೆ ಅಡ್ಡಾಡತ್ತ ಸರ್. ಅವ್ರು ಕಾಲಿಗೆ ಚಕ್ರ ತೊಗೊಂಡಿರ್ತಾರೆ, ರಾತ್ರಿ ಅನ್ನಂಗಿಲ್ಲ ಹಗಲ ಅನ್ನಂಗಿಲ್ಲ. ಚುನಾವಣೆ ನಂತರ ಸಿಕ್ಕರು ಕೇಳಿ ಸರ್. ಮತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ರನ್ನ ಹೇಗೆ ಇಷ್ಟಪಡ್ತೀನಿ, ಇನ್ನೂ ಮಠ ಇವರು ಹುಬ್ಬಳ್ಳಿ ಧಾರವಾಡದೊಳಗೆ ಸೆಂಟ್ರಲ್ ಗೌರ್ಮೆಂಟಿಂದ ದುಡ್ಡು ಬಂದಿತ್ತು. ಒಂದು ಬಾಧೆ ಆದರೂ ಜೋಶಿಯವ್ರ ಪ್ರಶ್ನೆ ಕೇಳಿರಿ, ಧಾರವಾಡ ಸಿಟಿ ಒಳಗೆ ಬಂದು ಅಡ್ಡಾಡೀವಿ. ರಾಜು ನಾಯ್ಕೋಡಿ ಧಾರವಾಡ ಸಿಟಿ ಅಲ್ಲ, ಧಾರವಾಡ ತಾಲೂಕುಗಳು ಎಲ್ಲ ಕಡೆ ಅಡ್ಡಾಡಿ ಸರ್ ನಾನು. ಯಾಕಂದ್ರೆ ಚುನಾವಣೆ ಇದ್ದಾಗ ಬಂದು ನಾವು ಓಟ್ ಕೇಳೋದು ಒಬ್ಬ ನಾಯಕತ್ವ ಗುಣ ಅಲ್ಲ. ಸತತವಾಗಿ ಜನರ ಜೊತೆಗೆ ಇದ್ದು ಜನರ ಸಮಸ್ಯೆ ಏನೋ ಅಂತಂದ್ರೆ ಅದು ನನ್ನ ಸಮಸ್ಯೆ ತಿಳ್ಕೊಬೇಕು ಸರ್. ನಾನು ಫಸ್ಟ್ ಒಬ್ಬ ಜನಪ್ರತಿನಿಧಿ ಕೆಲಸ ಅಂದರೆ ಏನು ಸರ್, ಒಬ್ಬ ಮಹಾನಗರ ಪಾಲಿಕೆ ಸದಸ್ಯ ಆಗಲಿ, ಒಬ್ಬ MLA ಆಗಲಿ, MP ಆಗಲಿ, ಕ್ಷೇತ್ರದೊಳಗೆ ಏನೂ ಸಮಸ್ಯೆ ಆದ್ರೆ ಅದು ನನ್ನ ಸಮಸ್ಯೆ ಅಂತ ನಿಂತು ಮಾಡುವಂಥ ನಾಯಕನೇ ನಿಜವಾದ ನಾಯಕ. ಇಲ್ಲಾಂದ್ರೆ ತಾವು ನೋಡಾಕತ್ತೀರಿ ಸರ್, ಇವತ್ತು 20 ವರ್ಷದಿಂದ ನೋಡಾಕತ್ತಿರ್ತಾವೆ. ಮತ್ತು ಇನ್ನೊಂದು ಹೇಳ್ಬೋದು ಸರ್, ಇಲ್ಲಿ ಕಾಂಗ್ರೆಸ್ ಹಾಗೂ BJP ಒಂದೇ ನಾಣ್ಯದ ಎರಡು ಮುಖಗಳು. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗಿದ್ದಂದ್ರೆ ಧಾರವಾಡ ಜಿಲ್ಲಾ ಅಭಿವೃದ್ಧಿ ಆಗಿಲ್ಲ. ಮತ್ತು ಧಾರವಾಡ ಜನತೆಗೆ ನಾ ಕೈ ಮುಗಿದು ಹೇಳಿದಂದ್ರೆ ಮತ್ತು ಈ ಲೋಕಸಭೆ ಚುನಾವಣೆ ನನ್ನ ಕ್ರಮ ಸಂಖ್ಯೆ 15 ಕೈಗಾಡಿ ಧಾರವಾಡ ಜಿಲ್ಲಾ ಎಲ್ಲ ಮತದಾರರಿಗೂ ನಂದು ಒಂದು ಕೈ ಮುಗಿದು ವಿನಂತಿಸಿದರೆ ಈ ಸರಿ ನನಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಚಲಾಯಿಸಿ ಪ್ರಚಂಡ ಬಹುಮತದಿಂದ ನನಗೆ ಆರಿಸಿ ನನ್ನ ಅಭಿವೃದ್ಧಿಗಾಗಲ್ಲ ನಿಮ್ಮ ಸೇವೆಗಾಗಿ ನನಗೆ ಓಟ್ ಹಾಕಬೇಕಂತ ತಮ್ಮಲ್ಲಿ ವಿನಂತಿಸಿದೆ.